ಯಾವ ರಾಶಿಗೆ ಯಾವುದರಿಂದ ಮೃತ್ಯು ಅಪಾಯ? ಮನುಷ್ಯ ಹುಟ್ಟಿದ ಮೇಲೆ ಸಾವು ಕೂಡ ಬೆನ್ನು ಹಿಂದೆ ಕಟ್ಟಿಕೊಂಡು ಬಂದಿರುತ್ತಾನೆ. ಪ್ರತಿಯೊಬ್ಬ ಮನುಷ್ಯ ಹುಟ್ಟು ಸಾವಿನ ಮಧ್ಯ ಜೀವನ ನಡೆಸುತ್ತಾನೆ. ಪ್ರತಿಯೊಬ್ಬರಿಗೂ ಆ ಸಾವು ಯಾವುದೋ ಒಂದು ರೀತಿಯಲ್ಲಿ ಬಂದೇ ಬರುತ್ತದೆ. ಅದನ್ನೇ ನಮ್ಮ ಋಷಿಮುನಿಗಳು ಮೊದಲೇ ತಿಳಿಸಿದ್ದಾರೆ. ಹುಟ್ಟಿದ ರಾಶಿ ಆಧಾರದ ಮೇಲೆ ಇದನ್ನು ತಿಳಿಸಿದ್ದಾರೆ. ಯಾವ ರಾಶಿಗೆ ಯಾವುದರಿಂದ ಮೃತ್ಯು ಅಪಾಯ ಬರಬಹುದು ಎಂದು. ಸ್ನೇಹಿತರೆ, ಅದಕ್ಕೂ ಮೊದಲು ಹುಟ್ಟು ಸಾವಿನ ಮಧ್ಯೆ ನೆಮ್ಮದಿಯ ಜೀವನ ಬಯಸುವುದಾದರೆ ಲಕ್ಷ್ಮೀನಾರಾಯಣರ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕು ಎಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಸ್ವಾತಿ ನಿಲಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ತಿಳಿಸಿ. ಮೇಷರಾಶಿ, ಈ ರಾಶಿಯವರಿಗೆ ಬೆಂಕಿಯಿಂದ ಅಪಾಯ. ವೃಷಭ ರಾಶಿ, ಸಾಮಾನ್ಯವಾಗಿ ಈ ರಾಶಿಯವರಿಗೆ ಹೃದಯಘಾತದ ಆತಂಕ. ಮಿಥುನ ರಾಶಿ, ಈ ರಾಶಿಯವರಿಗೆ ಲಿವರ್ಗೆ ಸಂಬಂಧಿಸಿದ ಕಾಯಿಲೆಗಳು. ಕಟಕ ರಾಶಿ, ಈ ರಾಶಿಯವರಿಗೆ ನೀರಿನಿಂದ ಅಪಾಯ ಹೆಚ್ಚು. ಮೂತ್ರಕೋಶ ಸಂಬಂಧಿಸಿದ ಕಾಯಿಲೆ, ಕಿಡ್ನಿ ಸಮಸ್ಯೆಗಳು. ಸಿಂಹ ರಾಶಿ, ಈ ರಾಶಿಯವರಿಗೆ ಬೆಂಕಿಯಿಂದ ಅಪಾಯ, ಮಾರಕ ರೋಗವನ್ನು ನಿಮ್ಮನ್ನು ಕಾಡಬಹುದು. ಕನ್ಯಾ ರಾಶಿ, ಸಹಜವಾಗಿ ಈ ರಾಶಿಯವರು ಆಯುಷು ಪೂರ್ತಿಯಾಗಿ ಬದುಕಬಹುದು. ತುಲಾ ರಾಶಿ, ಈ ರಾಶಿಯವರಿಗೆ ಅಂತ್ಯಕಾಲದಲ್ಲಿ ಅತ್ಯಂತ ಆಪ್ತರು, ಇವರ ಜೀವನದಲ್ಲಿ ಸದಾಕಾಲ ಜೊತೆಗೆ ಇದ್ದವರು ಇಲ್ಲದೆ ಹೋಗುವಂಥ ಸನ್ನಿವೇಶ ಬರಬಹುದು. ವೃಶ್ಚಿಕ ರಾಶಿ, ಈ ರಾಶಿಯವರಿಗೆ ಉಸಿರುಗಟ್ಟಿ ಸಾಯುವ ಭಯವಿದೆ. ಧನಸ್ಸು ರಾಶಿ, ಈ ರಾಶಿಯವರಿಗೆ ಆತ್ಮಹತ್ಯೆಯ ಲಕ್ಷಣಗಳು ಇವೆ. ಮಕರ ರಾಶಿ, ಈ ರಾಶಿಯವರಿಗೆ ಶತ್ರುಗಳಿಂದ ಸಾವು. ಕುಂಭ ರಾಶಿ, ಈ ರಾಶಿಯವರಿಗೆ ಆಹಾರದಿಂದಲೇ ಇವರಿಗೆ ತೊಂದರೆ. ಮೀನರಾಶಿ, ಈ ರಾಶಿಯವರಿಗೆ ಬದುಕನ್ನು ಪೂರ್ತಿಯಾಗಿ ನೋಡಿರುತ್ತಾರೆ. ನೆಮ್ಮದಿಯ ಸಾವನ್ನು ಕಾಣುವ ಸಾಧ್ಯತೆ. ಸೂಚನೆ: ಈ ಮಾಹಿತಿ ಕೇವಲ ಸಾಮಾನ್ಯ ಮಾರ್ಗದರ್ಶನಕ್ಕಾಗಿ ಮಾತ್ರ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಶಾಸ್ತ್ರ ಪಂಡಿತರ ಸಲಹೆ ಪಡೆಯುವುದು ಉತ್ತಮ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.